ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ 2025ರಲ್ಲಿ ಕೇತುವಿನಿಂದ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಎನ್ನುವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. 2025ರಲ್ಲಿ ಕೇತು ಗ್ರಹವು ತನ್ನ ರಾಶಿಯನ್ನು ಬದಲಾಯಿಸಲಿದೆ. ರಾಹು ಮತ್ತು ಕೇತು ಗ್ರಹಗಳು 2025ರಲ್ಲಿ ತನ್ನ ರಾಶಿಯನ್ನು ಬದಲಾಯಿಸಲಿವೆ. ರಾಹು ಮತ್ತು ಕೇತುಗಳನ್ನು ಮಾಯಾವಿ ಗ್ರಹಗಳು ಎಂದು ಕರೆಯಲಾಗುತ್ತದೆ. ರಾಹು ಬೌದ್ಧಿಕ ಸುಖವನ್ನು ಪ್ರತಿನಿಧಿಸಿದರೆ ಕೇತು ಅಧ್ಯಾತ್ಮವನ್ನು ಪ್ರತಿನಿಧಿಸುತ್ತದೆ. ರಾಹು ಮತ್ತು ಕೇತು ಯಾವಾಗಲೂ ಹಿಮ್ಮುಖವಾಗಿ ಚಲಿಸುತ್ತವೆ ಮತ್ತು ಒಂದೇ ಸಮಯದಲ್ಲಿ ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ. 2025ರಲ್ಲಿ ಮೇ 18ರಂದು ರಾಹು ಗ್ರಹವು ಕುಂಭರಾಶಿಯಲ್ಲಿ ಚಲಿಸಿದರೆ, ಅದೇ ದಿನ ಕೇತುವು ಸಿಂಹರಾಶಿಯಲ್ಲಿ ಚಲಿಸಲಿದೆ. ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಎಲ್ಲ 12 ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ. ಇದರಿಂದ ಯಾವ ರಾಶಿಗೆ ಲಾಭವಿದೆ ಮತ್ತು ಯಾವ ರಾಶಿಗೆ ನಷ್ಟವಿದೆ ಎಂದು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ 5ನೇ ಮನೆಯಲ್ಲಿ ಕೇತು ಚಲನೆಯನ್ನು ಮಾಡಲಿದ್ದಾನೆ. 5ನೇ ಮನೆಯು ವ್ಯಕ್ತಿಯ ಶಿಕ್ಷಣ, ಬುದ್ಧಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದೆ. ಈ ಮನೆಯಲ್ಲಿ ಚಲಿಸುವ ಕೇತುವಿನ ದೃಷ್ಟಿಯು 9ನೇ, 11ನೇ ಮತ್ತು 1ನೇ ಮನೆಯ ಮೇಲಿರಲಿದೆ. ಈ ಕೇತು ಸಂಚಾರದಿಂದ ಮೇಷರಾಶಿಯ ಜನರು ಷೇರು ಮಾರುಕಟ್ಟೆಯಿಂದ ಹೆಚ್ಚಿನ ಲಾಭ ಪಡೆಯುವರು. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕಾಳಜಿಯನ್ನು ವಹಿಸಬೇಕು. ಈ ಅವಧಿಯಲ್ಲಿ ಧಾರ್ಮಿಕ ಯಾತ್ರೆಗಳಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ. ವ್ಯಾಪಾರವನ್ನು ಮಾಡುವವರಿಗೆ ಹೆಚ್ಚು ವೃದ್ಧಿಯಾಗುವುದು. ಈ ಸಮಯದಲ್ಲಿ ನಿಮಗೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುವುದು. ವೃಷಭರಾಶಿ. ವೃಷಭರಾಶಿಯ 4ನೇ ಮನೆಯಲ್ಲಿ ಕೇತು ಸಂಚರಿಸಲಿದ್ದಾನೆ. ಈ ಸ್ಥಾನವು ವ್ಯಕ್ತಿಯ ಮಾನಸಿಕ, ಬೌದ್ಧಿಕ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಕೇತುವಿನ ದೃಷ್ಟಿಯ 8ನೇ ಮತ್ತು 10ನೇ ಮತ್ತು 12ನೇ ಮನೆಯ ಮೇಲಿರಲಿದೆ. ಹಾಗಾಗಿ ನಿಮಗೆ ಸ್ವಲ್ಪ ಮಾನಸಿಕ ಕಷ್ಟಗಳು ಎದುರಾಗಬಹುದು. ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನು ನೀಡುವಿರಿ. ವಿದೇಶಿ ಸಂಬಂಧಗಳಿಂದ ನಿಮಗೆ ಲಾಭವಾಗಬಹುದು. ಆಸ್ಪತ್ರೆಗೆ ತೆರಳಿ ರೋಗಿಗಳ ಸೇವೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುವುದು. ನೆಕ್ಸ್ಟು ಮಿಥುನ ರಾಶಿ. ಮಿಥುನ ರಾಶಿಯ 3ನೇ ಮನೆಯಲ್ಲಿ ಕೇತು ಸಂಚಾರವನ್ನು ಮಾಡಲಿದ್ದಾನೆ. ಈ ಮನೆಯು ಸಹೋದರ ಸಹೋದರಿ ಪರಾಕ್ರಮಕ್ಕೆ ಸಂಬಂಧಿಸಿದೆ. ಕೇತುವಿನ ದೃಷ್ಟಿಯು ನಿಮ್ಮ 7ನೇ, 9ನೇ ಮತ್ತು 11ನೇ ಮನೆಯ ಮೇಲಿರಲಿದೆ. ಹಾಗಾಗಿ ಕೇತುವಿನ ಈ ಸಂಚಾರದ ಸಮಯದಲ್ಲಿ ಪ್ರಯಾಣ ಮಾಡುವುದರಿಂದ ನಿಮಗೆ ಲಾಭವಾಗಲಿದೆ. ನಿಮ್ಮ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ವೈವಾಹಿಕ ಜೀವನದಲ್ಲಿ ಒತ್ತಡ ಎದುರಾಗಬಹುದು. ಗುರುಗಳ ಆಶೀರ್ವಾದ ಲಭಿಸುವುದು. ಕೆಲಸವನ್ನು ಬದಲಾಯಿಸಲು ಯೋಚಿಸುವವರು ಹೊಸ ಕೆಲಸ